ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಹಸಿಕಾಳು ಬಸ್ಸಾರು ಮಾಡೋಣ. ಅವರೇಕಾಯಿ ತೊಗೊಂಡಿದ್ದೀನಿ. ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಕುಕ್ಕರ್ಗೆ ಕಾಳು ಹಾಕ್ಕೊಳ್ಳೋಣ. ಅದು ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದು ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಬರಲಿ. ಗ್ಯಾಸ್ ಮೇಲೆ ಒಂದು ಈರುಳ್ಳಿ ಇಟ್ಕೊಂಡು ಸುಟ್ಕೋಬೇಕು. ಹಂಗೆ ಒಂದು ಬೆಳ್ಳುಳ್ಳಿನ ಇಟ್ಕೊಂಡು ಸುಟ್ಕೋಬೇಕು. ಎರಡು ಸುಟ್ಕೋಬೇಕು, ಫ್ರೈ ಮಾಡ್ಕೊಬಾರ್ದು, ಸುಟ್ಕೋಬೇಕು. ಈ ಥರ ಮಿಕ್ಸಿ ಬೌಲ್ಗೆ 1-2 ಸ್ಪೂನು ಕಾಯಿ ತುರಿ, ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, 2 ಸ್ಪೂನಷ್ಟು ಸಾಂಬಾರು ಪೌಡರು. ನಾವು ಸಾಂಬಾರ್ಗೆ ಹಾಕ್ತೀವಲ್ಲ ಬೇಳೆ ಸಾರಿಗೆ, ಆ ಪೌಡರ್ ಅದು. ಸ್ವಲ್ಪ ಪೆಪ್ಪರ್ ಪೌಡ್ರು, 1 ಸ್ಪೂನಷ್ಟು ಜೀರಿಗೆ, 1 ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾವು ಸುಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ನಿಮ್ಗೆ ಹೇಳೋದು ಮರ್ತೋದೆ. ಟೊಮೊಟೊ ಒಂದು ಹಂಗೆ ಕಾಳೊಳಗಡೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಅದು ಮರ್ತೋಗ್ಬಿಟ್ಟೆ ನಾನು. ಒಂದು ಟೊಮೊಟೊ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಹಂಗೆ ಸ್ವಲ್ಪ ಒಂದು ಸ್ವಲ್ಪ ಬೆಂದಿರೋ ಕಾಳು, ಇಷ್ಟ. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ನುಣ್ಣಗೆ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು, ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೇಕು. ಒಂದು 4-5 ಒಣಗಿದ ಮೆಣಸಿನ್ಕಾಯಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಕಾಳು ಫ್ರೈ ಮಾಡೋದಕ್ಕಿದು. ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಕಾಳು ಬೇಯಬೇಕಾದ್ರೆ ಸಾಲ್ಟ್ ಹಾಕಿದ್ದೀವಿ, ನೋಡ್ಕೊಂಡು ಹಾಕ್ಕೊಬೇಕು. ಒಂಚೂರು ಹಾಕ್ಕೊಂಡಿದ್ದೀನಿ ನಾನು, ಆ ಈರುಳ್ಳಿ ಬೇಯಬೇಕು ಅಂತಂದ್ಬಿಟ್ಟು. ಈರುಳ್ಳಿ ಎಲ್ಲ ಫ್ರೈ ಆಯಿತು. ಕೊಬ್ಬರಿ ಪುಡಿ ಹಾಕ್ಕೊತಾ ಇದ್ದೀನಿ 1-2 ಸ್ಪೂನು. ಇದೊಂದು ಸ್ವಲ್ಪ ಸುಮ್ಮನೆ ಹಂಗೆ ಅಂದ್ಬಿಟ್ಟು ಕಾಳು ಹಾಕ್ಕೊಳ್ಳೋಣ. ಇವಾಗ ಬೆಂದಿರೋ ಕಾಳು ಹಾಕ್ಕೊತಾ ಇದ್ದೀನಿ. ನೀರು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಬರೀ ಕಾಳು ಮಾತ್ರ ಹಾಕ್ಕೊತಾ ಇದ್ದೀನಿ. ಇದೊಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕು. ಸಾಲ್ಟ್ ಕಮ್ಮಿ ಇದೆ, ಈಗ ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕು. ಆಯಿತು ಕಾಳು ಫ್ರೈ. ಈಗ ಸಾಂಬಾರು ಮಾಡ್ಕೊಳ್ಳೋಣ. ಅದೇ ಕಡಾಯಲ್ಲೇ 1 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ರುಬ್ಬಿರೋ ಖಾರ ಹಾಕ್ಕೊತಾ ಇದ್ದೀನಿ. ಒಂದು ಗಡ್ಡೆ ಈರುಳ್ಳಿ ಹಾಕ್ಕೊಂಬಿಡಿ. ಅದು ಫ್ರೈ ಆದಮೇಲೆ ಖಾರ ಹಾಕ್ಕೊಳ್ಳೋಣ. ಈಗ ಸುಮ್ಮನೆ ಹಂಗೆ ಮಿಕ್ಸ್ ಮಾಡೋಣ. ಫ್ರೈ ಮಾಡಬೇಕು ಅನ್ನೋದೇನೂ ಇಲ್ಲ, ಸುಮ್ಮನೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಾಳು ಬೇಯಿಸಿ ಇಟ್ಕೊಂಡಿದ್ವಲ್ಲ ನೀರು, ಆ ನೀರು ಹಾಕ್ತಾಯಿದ್ದೀನಿ. ಇನ್ನೂ ಬೇಕು ಅಂದರೆ ಬೇರೆ ನೀರು, ನಾವು ನಾರ್ಮಲಾಗಿ ಕುಡಿಯೋ ನೀರನ್ನ ಆ್ಯಡ್ ಮಾಡ್ಕೋಬೋದು. ಸಾಕು ಅಂದರೆ ಇಷ್ಟೇ ಸಾಕು. ನಾವು ಒಂಚೂರು ನೀರು ಆ್ಯಡ್ ಮಾಡ್ಕೋತೀನಿ, ಸ್ವಲ್ಪ ಗಟ್ಟಿ ಇದೆ. ಇದು ಒಂದು ಕುದಿ ಬಂದರೆ ಆಯಿತು. ಸಾಲ್ಟ್ ಚೆಕ್ ಮಾಡ್ಕೋಬೇಕು. ಆಯ್ತು, ಇವಾಗ ಮುದ್ದೆ ಮಾಡ್ಕೊಂಡಿದ್ದೀನಿ. ನಮ್ಗೆ ಬಸ್ಸಾರು ರೆಡಿಯಾಗಿದೆ.